ಅದು 1957ರಲ್ಲಿ ನಿರ್ಮಿಸಿದ್ದ ಶಾಲಾ ಕಟ್ಟಡ. ವರ್ಷಗಳು ಉರುಳಿದ್ರೂ ಆ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯೇನೂ ಕಡಿಮೆಯಾಗಿಲ್ಲ. ಆದರೆ ಸೌಲಭ್ಯಗಳ ಕೊರತೆಯಿಂದ ಆ ಶಾಲೆ ಸೊರಗುತ್ತಿದೆ. ಜೀವ ಭಯದಲ್ಲೇ ಮಕ್ಕಳು ಪಾಠ ಕೇಳುತ್ತಿದ್ದಾರೆ. ಪರದೆಯೇ ಗೋಡೆ, ಬಿರುಕು ಬಿಟ್ಟಿರುವ ಅಂಚುಗಳೇ ಸೂರು. ಶೌಚಾಲಯ ಇಲ್ಲ, ಯಾವಾಗ ಕೊಠಡಿ ಬೀಳುತ್ತೋ ಹೇಳೋಕಾಗಲ್ಲ. ಮಕ್ಕಳು, ಶಿಕ್ಷಕರೆಲ್ಲ ಜೀವ ಭಯದಲ್ಲೇ ಕಲಿಯುತ್ತಿರುವ ಈ ಶಾಲೆ ಅವ್ಯವಸ್ಥೆ ಬಗ್ಗೆ ಕೇಳೋರೇ ದಿಕ್ಕಿಲ್ಲದಂತಾಗಿದೆ. ಬೆಳಗಾವಿ ಜಿಲ್ಲೆ ಖಾನಾಪುರದ ಇಟಗಿ ಗ್ರಾಮದಲ್ಲಿರುವ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಕನ್ನಡ ಹೆಣ್ಣು ಮಕ್ಕಳ ಶಾಲೆ ಇದು. ಈ ಮಾದರಿ ಕೇವಲ ಹೆಸರಿಗಷ್ಟೇ. ಯಾಕಂದ್ರೆ 1ರಿಂದ 7ನೇ ತರಗತಿ ತನಕ ಇರುವ ಶಾಲೆಯಲ್ಲಿ 260 ಮಕ್ಕಳಿದ್ದಾರೆ. ಶಾಲೆಯಲ್ಲಿ ಇರುವ 3 ಕೊಠಡಿಗಳಲ್ಲಿ 2 ಮಾತ್ರ ಚೆನ್ನಾಗಿವೆ. 1 ಕೊಠಡಿಯಲ್ಲಿ ಆಫೀಸ್ ಇದೆ. ಆ ಕೊಠಡಿಗೆ ಪರದೆ ಕಟ್ಟಿ 2 ತರಗತಿಗಳ ಮಕ್ಕಳಿಗೆ ಪಾಠ ಮಾಡಲಾಗುತ್ತೆ. ವಿಷಯ ಏನಂದ್ರೆ ಬಿಇಒ ಅವರೇ 3 ಕೊಠಡಿಗಳು ಬಳಕೆಗೆ ಯೋಗ್ಯವಿಲ್ಲ ಅಂತ ಆದೇಶ ಮಾಡಿದ್ರು. ಆದ್ರೆ ಅನಿವಾರ್ಯವಾಗಿ ಶಿಕ್ಷಕರು ಜೀವ ಭಯದಲ್ಲೇ ಅಲ್ಲಿ ಪಾಠ ಮಾಡ್ತಿದ್ದಾರೆ. ಬಾಲಕಿಯರು ಹೆಚ್ಚಿರುವ ಈ ಶಾಲೆಯಲ್ಲಿ ಶೌಚಾಲಯವೂ ಇಲ್ವಂತೆ. ಹೆಣ್ಮಕ್ಳಿಗ್ರಿ ಶೌಚಾಲಯ ಇಲ್ರಿ, ಗಂಡ್ಮಕ್ಳ್ರಿ ಪಂಚಾಯತಿಗೆ ಹೋಗ್ತಾರಿ, ಮತ್ ಹೆಣ್ಮಕ್ಳು ಎಲ್ಲಿ ಹೋಗೋದ್ರಿ? ಮತ್ರಿ ಬಾಜುಕ ಕ್ಲಾಸ್ ರೂಮ್ ಬಾಜುಕನ ಗಟಾರಿಗಳು ಅದಾವ್ರಿ, ಕಿಣಕಿ ತಗರ ಸಾಕ್ರಿ, ಕೆಟ್ಟ ವಾಸನೆ ಬರ್ತಾವ್ರಿ. ರೂಮ್ ಅನ್ನು ಇಲ್ರಿ, ಮಳಿ ಬಂದ್ರೆ ಸಾಕ್ರಿ ಮ್ಯಾಗ್ ಬೀಳಾರ್ಗತೆನ ಅನಸ್ತತ್ರಿ. ಬಿದ್ರ ಏನ್ ಮಾಡೋದ್ರಿ? ಕಟ್ಟಿ ಮ್ಯಾಗ್ ಕುಂತ್ ಪಾಠ ಕೇಳ್ಬೇಕಾಗೈತ್ರಿ. ಕೊಠಡಿ, ಶೌಚಾಲಯ ವ್ಯವಸ್ಥೆ ಸೇರಿ ಹಲವು ಸೌಲಭ್ಯಗಳ ಬಗ್ಗೆ ಅಧಿಕಾರಿಗಳಿಗೆ ಅನೇಕ ಬಾರಿ ಮನವಿ ಮಾಡಿದ್ದಾರೆ. ಖುದ್ದು ಶಿಕ್ಷಣ ಸಚಿವರಿಗೆ ಮನವಿ ನೀಡಿದ್ರೂ ಸೂಕ್ತ ಸ್ಪಂದನೆ ಬಂದಿಲ್ವಂತೆ. ಶಾಲೆಯ ಈ ಅಧ್ವಾನದಿಂದ ಪೋಷಕರು ತಮ್ಮ ಮಕ್ಕಳಿಗೆ ಟಿಸಿ ಕೊಡಿಸಿ ಕಾನ್ವೆಂಟ್ಗೆ ಸೇರಿಸುತ್ತಿದ್ದಾರಂತೆ. ಹೀಗಾಗಿ ಸದ್ಯ 4 ಕೊಠಡಿಗಳನ್ನಾದ್ರೂ ತುರ್ತಾಗಿ ಮಂಜೂರು ಮಾಡುವಂತೆ ಸ್ಥಳೀಯರು ಮನವಿ ಮಾಡುತ್ತಿದ್ದಾರೆ. ಜನಪ್ರತಿನಿಧಿಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ. ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಮಗೇನು ಸಹಾಯ ಸಹಕಾರ ಇದೆ, ಸಣ್ಣ ಪುಟ್ಟ ನಮ್ಮ ವ್ಯಾಪ್ತಿಯೊಳಗೆ ಬರುವಂಥ ಕೆಲಸ ಕಾರ್ಯಗಳನ್ನು ನಾವು ಸರಿಯಾಗಿ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಶಿಕ್ಷಕರಿಗೂ ಮತ್ತು ಎಲ್ಲರಿಗೂ ಸ್ಪಂದನೆ ಮಾಡಿ ಅಧಿಕಾರಿಗಳಿಗೂ ಮನದಟ್ಟು ಮಾಡಿದ್ದೀವಿ. ಕಳೆದ 5 ವರ್ಷದ ಹಿಂದೆ ನಾವು MLA ಅವರಿಗೆ ಎಲ್ಲರಿಗೂ ಮನದಟ್ಟು ಮಾಡಿದ್ದೀವಿ. ಈಗ ಬಂದಂಥ MLA ಅವ್ರಿಗೂ ನಾವು ಇದನ್ನು ಮನವರಿಕೆ ಮಾಡಿ ಕೊಡ್ತೀವಿ ಅಂತ ಇದರ ಮೂಲಕ ನಿಮಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಏನೇ ಹೇಳಿ, ಅಧಿಕಾರಿಗಳು, ಜನಪ್ರತಿನಿಧಿಗಳು ಬರೀ ಮಾತಿನಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಡೈಲಾಗ್ ಹೊಡಿತಾರೆ. ಅಂಥವರು ಇಂತಹ ಶಾಲೆಗಳತ್ತ ಗಮನ ಹರಿಸಬೇಕಿದೆ. ಸಹದೇವ ಮಾನೆ, TV9 ಬೆಳಗಾವಿ.